ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ. ನಾವು ಎಲ್ಲಿ ಹೊಂಟೇವ್ರಿ ಹೆಸರೇ ನೆನಪಿಲ್ಲ ನೋಡ್ರಿ ನನಗೆ. ಇಲ್ಲಿ ಇಷ್ಟೊತ್ತಕ ಅದೇ ಹೆಸರೇ ಮಾತಾಡ್ಕೊತ ಹೊಂಟೆ. ಈಗ ನೆನಪಾಯ್ತು. ಈಗ ಹೈವೇ ಮ್ಯಾಗಿದ್ದೆವು. ಈಗ ಇದು ಯಾವ ಊರದಂದ್ರೆ ಬಾಗಲಕೋಟ್ ಆಸ್ಪಾಸ್ ಇದ್ದೆವು. ಈ ಸರ್ತಿ ಬೈಕ್ ರೈಡ್ ಇಲ್ಲ, ಕಾರ್ ಡ್ರೈವ್ ಹೊಂಟೆವು. ಯಾರ್ಯಾರು ಅಂದ್ರೆ ಬರೀ ತೋರಿಸ್ತೀನಿ ನಿಮಗೆ. ಈಗ ರೀ ಇವ್ರು ನಮ್ಮ ಗೋವರ್ಧನ್ ಭಾಯ್ ಅಂಡ್ ಇವ್ರು ನಮ್ಮ ಚೇತನ್ ಭಾಯ್. ಓ, ಊರ ಹೆಸರು ಯಾವುದು? ಇಲ್ರಿ, ನಾವು ಹೋಗೋದು ಲಿಂಗನ್ ಮಂಡಿ ಅಂತ. ಅಲ್ಲಿ ಮೌನೇಶ್ವರ ಏನು ಲಿಂಗನ್ ಮಂಡಿದಾಗ ಮೌನೇಶ್ವರದ ಕೂತಿ ತಪಸ್ಸೆ ಮಾಡಿ ಜಾಗದಂತ. ಇವ್ರು ಹೋಗಿವ್ರಂತ. ಅಲ್ಲಿ ಎನರ್ಜಿ ಭಾರಿ ಅದಂತ, ಮಸ್ತ್ ಫೀಲ್ ಆಗ್ತಂತ. ಇವಾಗ ತಮಾಷೆನೂ ಅದ. ಸೊ ಅದಕ್ಕೆ ಕಾರ್ ಅದ. ಬೈಕ್ ತೊಗೊಂಡು ಹೋದ್ರೆ ಭಾಳ ಲೇಟ್ ಆಗ್ತ, ನೈಟ್ ಹೋಗೋದಿರ್ತಂತ ಕಾರ್ ತೊಗೊಂಡು ಹೊಂಟೇವು. ರಾತ್ರಿ ಎಷ್ಟಕ್ಕೆ ಬಿಟ್ಟೇರಿ? 11:30 ಆಗಿತ್ತು ಅನಿಸ್ತ. 11:30 ಬಿಟ್ಟೆವು. ಅಲ್ಲಿ 5ಕ್ಕೆ ಹೋಗಿ ಮುಟ್ಟಮಂತ ಪ್ಲ್ಯಾನ್ ಇತ್ತು. ಆಯ್ತಲ್ಲ, ಸ್ವಲ್ಪ ಊಟ ಮಾಡಿದೆವು. ಊಟ ಮಾಡೋಣ ನಾ ತೊಗೊಂಡು ಗಾಡಿ. ಇವ್ರಿಗೆ ಅಂದ್ರ ನಿದ್ದೆ ಬಂದ್ರೆ ಸೈಡಿಗೆ ಹಚ್ಚಿರಿ ಅಂತ. ಅವೆಲ್ಲ ಸೀನೇ ಇಲ್ಲ ಅಂತಂದ್ರು. ಗಾಡಿ ನಾ ತಗೊಂಡ ಆಯ್ತು, ಫುಲ್ ಔಟೇ ಅವರು. ನಂಗೆ ಭೀ ನಿದ್ದೆ ಹೊಂಟತ್ತು. ಮತ್ತು ದೇವರಿಗೆ ಇಪ್ಪರ್ಗಿದ ಗುಡಿ ಅದರ ಸೈಡಿಗೆ ಹಚ್ಚಿ ಮಕ್ಕೊಂಡೇವು. 4ಕ್ಕೆ ಎದ್ದೇವು ಸೀದಾ. ಮತ್ತು ನೀರದು ಕುಡ್ದು ಮಾರಿಗಿರಿ ತಗೊಂಡು ಈಗ ಹೊಂಟೆ. ಇನ್ನೊಂದು 30 ಕಿಲೋಮೀಟರ್ಸ್ ಅದ. ಈಗ ಹೋಗಮ್ ನೋಡ್ರಿ. ಇಲ್ಲಿ ವಿಂಡ್ ಮಿಲ್ ಫ್ಯಾನ್ ಅವ, ಎಷ್ಟು ಭಾರಿ ಇಷ್ಟು ಚಲೋ ಫಾಗ್ ಆಗ್ಯದ ಹೊಲ್ದಾಗ. ಲೈಕ್ ಪೂರಾ ಏನು ಫ್ಯಾನಿಂದ ಬೇಸ್ ಇರ್ತಾವಲ್ಲ ಕಾಣಿಸಲೇ ಆಗ್ಯದ. ತೋರಿಸ್ತೀನಿ ಈಗ ರೀ ಬರೀ ಮ್ಯಾಗಿನ ಫ್ಯಾನ್ ಅಷ್ಟೇ ಕಾಣಿಸ್ಲಿತ್ತಾವ. ಏನು ರೋಡ್ ಮಾಡ್ಯಾರ್ರಿ, ಫುಲ್ 6 ಲೈನ್ ಹೈವೇ, ಇನೋವಾ ಪ್ಲಸ್ ಹೈವೇ, ನೆಕ್ಸ್ಟ್ ಲೆವೆಲ್ ಇರ್ತದೆ. ಒಮ್ಲಿಗೆ 6 ಲೈನ್ ಇದೆ, 4 ಲೈನ್ ಐತೆ. ಈಗ ಭಾಳ ಸ್ಮೂತ್ ಆಯ್ತು ಟ್ರಾನ್ಸಾಕ್ಷನ್ ಇದ್ರದ್ದು. ಟ್ರೈನ್ ಹೊಂಟದ ಪೂರಾ ಲಿಟ್ರಲಿ. ಈಗ ಎಷ್ಟು ಖತರ್ನಾಕ್ ಬಿಸಿಲಿತ್ತು. ಒಮ್ಲಿಗೆ ಬಿಸಿಲು ಸೂರ್ಯೋದಯ ಗಾಯಪೆ ಫಾಗೇ ಕಾಣಿಸುತ್ತ. ಅದನ್ನು ಫಾಗ್ ಹಿಂಗೆ ಬರೋದು ಕಾಣಿಸ್ಲತ್ತ. ಕ್ಯಾಮ್ರಾದಾಗ ಅಷ್ಟು ಕ್ಯಾಪ್ಚರ್ ಆಗಲ್ಲದು. ನೆಕ್ಸ್ಟ್ ಲೆವೆಲ್ ಅದು. ಈಗ ಈ ಕಡೆ ಪೂರಾ ಫಾಗೆ. ಜಸ್ಟ್ ಹೈವೇಲಿಂತ ಒಳಗೆ ಬರೋಣ. ಇದು ಹಳ್ಳಿ ಊರದು ದೋಗೇಶ್ ಭಾಯ್ ಅನ್ರಿ ಸೌಕಸ್. ಆ್ಯಂಡ್ ಹಳ್ಳಿ ಹೈವೇ ಬೇರೆದ. ಮುಂಜಾನೆ ಈಗ ಎಷ್ಟಾಗ್ಯದ ಟೈಮ್? 6:30 ಆಗ್ಯದ. ನಾವು 6:30 ಏನೋ ಹಾಸಿಗೆ ಇರ್ತೇವೆ. ಇಲ್ಲಿ ಎಲ್ಲರೂ ಅವ್ರವ್ರ ಕೆಲಸ, ಭಾಂಡೆ ತೊಳೆಯೋದು, ಬಟ್ಟೆ ಒಗೆಯೋದು, ಒಬ್ಬರು ಅಡುಗೆ ಮಾಡೋದು. ಈ ಕಡೆ ಅನ್ನಿಸ್ತಾನ. ಹಾಂ, ಈ ಕಡೆ ಇದ್ದಾರ. ಈಗ ರೀ ಫಾಗ್ ನೋಡ್ರಿ ಊರಾಗ. ಫುಲ್ ವಿಲೇಜ್ ವೈಬ್. ಇದೊಂದು ಬೇರೆನೇ ಇರ್ತದೆ. ಚಿಲ್ ಮೇದಿಲ್ಲ ಅಣ್ಣ. ನಾ ಯಾರು ಮನುಷ್ಯರು ಕೂತಾರ? ಅಡ್ರೆಸ್ ಶ್ರೀರಾಮ್ ಅಲ್ಲೇ ಮುಂಜಾನೆ ಡಿಸ್ಟರ್ಬ್ ಮಾಡುತ್ತೀರಿ. ಶಿಸ್ತು ಚಿಲ್ ಮಾಡ್ಕೋದು ಕೂತಿದ ಅಂತ ಅಲ್ಲತ್ತಿತ್ತದು. ಮನುಷ್ಯರು ಕೂತಾಗೆ ಕಾಣಿಸ್ತ ನನಗೆ ಸೇಮ್. ಇದೇನ್ರಿ ಹುಲಿ ಅದ ಏನದ? ಫುಲ್ ಕೂದಲವಲ್ಲ. ವಾಕಿಂಗ್ ಹೊಂಟ್ರವ್ರು ಅವರು. ನಾವು ಭೀ ಬಂದಿಲ್ಲ ಹಂಗ ಕಾರ್ ತೊಗೊಂಡು ಅವ್ರು ನಡ್ಕೊತ ಹೊಂಟ್ರು. ಏನ್ರಿ ಪಾಪ ಅಲ್ಲೇ ಒಬ್ಬಕ್ಕೆ ಯಾರು ಹುಡುಗಿಯಾಳ. ಲೈಕ್ ಆಕಿ ಪೂರಾ ಹಿಂಗೆ ಹೇರ್ ಅದು ಪೂರಾ ಹಿಂಗೆ ವೈಟ್ ಅಮೇರಿಕನ್. ಇವ್ರು ನೋಡಿ ಅಮೇರಿಕಲ್ಲೇ ಬಂದೇನಂತ ಎಲ್ಲರೂ ಅದ್ರ ಬೈ. ಆ್ಯಂಡ್ ನಾ ಏನು ಮಾಡೀನಿ ಗೊತ್ತು? ನಂದು ಗ್ಲೂಟನ್ ಗ್ಯಾಸ್ ತೊಗೊಂಡೀನಿ. ನಂದು ಒಲಿ ಸಣ್ಣದು. ನಮ್ಮ ಡೆಸ್ಟಿನೇಷನಿಗೆ ಬಂದು ರೀಚ್ ಆಗ್ಯಾವ. ಇಲ್ಲಿ ಒಂದು ವಾಟರ್ ಬಾಡಿ ಅದ, ಎಷ್ಟು ಮಸ್ತ್ ಅದ ನೋಡ್ರಿ. ಲೈಕ್ ಇಲ್ಲೊಂದು ಇದೊಂದು ಅದ. ಇದು ಹಳೀದದ ಪೂರಾ. ಅದಕ್ಕೆ ಪೂರಾ ಕೇಜ್ ಹಾಕಿಬಿಟ್ರೆ. ನಮ್ಮ ಕಾರಲ್ಲಿ ನಿಂತದ ಇದೆ ಗುಡ್ಡ. ಹ್ಯಾಂಗೆ ಬರ್ತಾವ ನೋಡ್ರಿ ಸೌಂಡ್. ಡೀಸೆಲ್ ಇಂಜನ್ 2.5 ಲೀಟ್ರ್. ಅದನ್ನು ಮತ್ತು ಟರ್ಬೋ ಅದ. ಅದಕ್ಕೆ ಸ್ವೀ ಅಂತ ಮಾಡ್ತದೆ. ಆ್ಯಕ್ಚುಲಿ ಏನು ಪ್ಲ್ಯಾನ್ ಇತ್ತು ಗೊತ್ತು? ಇಲ್ಲಿ 5 ಒಳಗೆ ರೀಚ್ ಇರೋದಿತ್ತು. ಬಟ್ 4 ದಿನ ಆಯಿತು. ನಮ್ಮ ಮೂವರ್ದು ನಿದ್ದೆ ಇಲ್ಲ. ಜಲ್ದಿ ಹೇಳತ್ತೇವೆ, ಲೇಟ್ ಮಾಡಿ ಮಕ್ಕೊಳತ್ತೇವೆ. ಸೊ ಅದಕ್ಕೆ ಡ್ರೈವಿಂಗ್ ಮಾಡೋಕೆ ಭಾಳ ನಿದ್ದೆ ಹೊಂಟಿತ್ತು ನನಗೂ. ಗೋವರ್ಧನ್ ಬೈಕ್ ಭೀ ನಿದ್ದೆ ಹೊಂಟಿತ್ತು. ಸೊ ಯಾಕೆ ಸುಮ್ಮನೆ ರಿಸ್ಕ್ ಅಂತ ಫ್ರೀ ಏನದ ಅಂತ ಸೈಡಿಗೆ ಪಾರ್ಕ್ ಮಾಡಿ ಮಲ್ಕೊಂಡೆ. ಇಷ್ಟು ಭಾರಿ ನಿದ್ದೆ ಹತ್ತದ, ಏನೂ ಗೊತ್ತೇ ಇಲ್ಲ ನಾವು ಎಲ್ಲಿದ್ದೇವೆ ಅಂತ ಅನ್ನೋದು. 2 ಗಂಟೆ ಆದ್ಮೇಲೆ ಹೇಳ್ತೇವೆ. ಗುಡಿ ಎಲ್ಲದ. ಇಲ್ಲಿ ಸ್ನಾನ ಮಾಡ್ಲತ್ತಾರ ಗೋವರ್ಧನ್ ಅಣ್ಣ ಒಬ್ಬರೇ. ಯಾಕಂದ್ರೆ ನಮಗೆ ಆ್ಯಕ್ಚುಲಿ ಏನೂ ಗೊತ್ತಿಲ್ಲ. ಸುಮ್ಮ ಹೋಗಿ ನಾಳೆಗೆ ಬರೋದಂತ ಹಾಗೆ ಟಿ ಶರ್ಟ್ ಆ್ಯಂಡ್ ಪ್ಯಾಂಟ್ ಮ್ಯಾಗೆ ಬಂದೆ, ಏನೂ ತಂದಿಲ್ಲ. ಈಗ ಗೋವರ್ಧನ್ ಅಣ್ಣ ಸ್ನಾನ ಮಾಡಿ ಪೂಜೆ ಮಾಡ್ತಾರಂತ ಒಳಗೆ.
ಸೊ ಮಾಡಲಿ. ಆ್ಯಂಡ್ ಇದು ಏನು ಪೂರ ಏನು ಗುಡ್ಡ ಅದಲ್ಲ, ಪೂರ ಒಂದೇ ಕಲ್ಲಿನಾಗದ. ಇದ್ರೊಳಗೆ ಇದಕ್ಕೆಲ್ಲ ಹಿಂಗೆ ಮುರ್ದು ಸ್ವಲ್ಪ ವಾಟರ್ ಸ್ಟೋರೇಜ್ ಅದು ಮಾಡ್ರಿ ಅನಿಸ್ತು. ಇಲ್ಲಿ ನೀರಷ್ಟು ಚಲೋ ಇಲ್ಲ ಅಂತ ಒಬ್ಬರು ಲೋಕಲ್ ಬಂದು ಹೇಳಿದ್ರು, ಇನ್ನೊಂದು ಅಡ್ರೆಸ್ ಕೊಟ್ಟರು. ನಡ್ಕೋದು ಬಂದೆವು ಪೂರ ಇಂಥ ಬಿಸಿಲಾಗ 1 ಕಿಲೋಮೀಟ್ರ್ ಅದೇನು ರೀ, ಉಳ್ಳಾಡ್ಕೋಟ್ ಇನ್ಕೆಡ್ಕೋದು ಬಂದೆವು. ಸರಿ ಚಲೋ ಅದಿಲ್ಲಿ. ಸೊ ಇಲ್ಲೇ ಸ್ವಲ್ಪ ಚಿಲ್ ಮೇಡಮ್. ಕಾರಲ್ಲಿ ಗುಡಿ ತಗ ಹೋಗ್ತದ, ಸ್ವಲ್ಪ ಆರಾಮ್ಸೆ ಒಯ್ದ್ರೆ ಮಸ್ತ್ ಅಲ್ಲೇ ಗುಡಿ ಎದ್ರೆ ಮಸ್ತ್ ಹಚ್ಚಾಮಂತ. ನಮ್ಗೆ ಗೋವರ್ಧನ್ ಬೈ ತೊಗೊಂಡು ಹೊಂಟ್ರೆ ಕಾರ ಇನೋವಾ ಆಫ್ ರೋಡಿಂಗ್ ಆತ ಆರಾಮ್ಸೆ ಆತ. ಬರಲಿ ಹಾಂ ಈಗ ಸೀದಾ ಹಾಂ ಬರಲಿ. ಹಾಂ ಈಗ ಈ ಕಡೆ ಹೊಡ್ರಿ, ಬರಲಿ ಹಾಂ ಈಗ ಸ್ವಲ್ಪ ಬರಲಿ. ಹಾಂ ಈಗ ಆ ಕಡೆ ಹೊಡ್ರಿ, ಬರಲಿ ಆಯ್ತು. ಒಳಗೆ ಪೂಜೆ ಮಾಡ್ಲಿತ್ತಾರ, ಬಟ್ ಕೂತಿದ್ದ ನಾವೇ ಹಿಂಗೆ ಇಷ್ಟು ನಂಗೆ ರಿಯಲೈಸ್ ಆಯಿತು. ಬಟ್ 5075 ಫಾಲೋವರ್ಸ್ ತಾನು ಇನ್ಸ್ಟಾಗ್ರಾಮ್ದಾಗ. ಖರೇನೂ ಬಿಲೀವ್ ಆಗಲಾಗ್ಯದ. ಅದು ಒಂದು ಹ್ಯಾಂಗೆ ಶೇರ್ ಮಾಡಲಿ ಅರ್ಥ ಆಗಲಾಗ್ಯದ. ಲಿಟ್ರಲಿ ಹೇಳ್ತೀನಿ, 60 to 65 ಡೇಸ್ ಆಯಿತು ಕಂಟಿನ್ಯೂ ಕನ್ಸಿಸ್ಟೆನ್ಸಿಲಿಂತ ಡೈಲಿ ವೀಡಿಯೋ ಹಾಕ್ಲತ್ತೀನಿ ಇನ್ಸ್ಟಾಗ್ರಾಮ್ದಾಗ. ಒಂದು ದಿನನೂ ಗ್ಯಾಪ್ ಕೊಟ್ಟಿಲ್ಲ. ಇದು ಎದ್ರಲಿಂದ ಪಾಸಿಬಲ್ ಆಗ್ಯದ ಗೊತ್ತು. ನಾ ಯಾವತ್ತೂ ಹಿಂಗೆ ಥಿಂಕ್ ಮಾಡಿಲ್ಲ, ಬಟ್ ಅದೇ ತಲೆಗೆ ಇದ್ದಿದ್ದಿಲ್ಲ. ನಂಗೇನಿತ್ತು, ಜಸ್ಟ್ ವೀಡಿಯೋ ಬಿಡೋದಿತ್ತು. ಅದು ಒಂದು ಕ್ಯಾಶ್ ಇತ್ತು, ಇಷ್ಟ ಇತ್ತು, ಬರೀ ಮಾಡಿಬಿಡಮ್. ಅದು ರಿಸಲ್ಟ್ ಫೇಲ್ ಆಗಲಿ ಸಕ್ಸಸ್ ಸಿಗಲಿ ನಾ ವಿಚಾರೇ ಮಾಡಿಲ್ಲ. ಎಷ್ಟು ದಿನ ಇದು ಗೊತ್ತ್ರಿ, 60 to 65 ಡೇಸ್ಲಿಂತ ಕಂಟಿನ್ಯೂ ಒಂದು ದಿನ ಗ್ಯಾಪ್ ಕೊಡ್ಲಾರ್ದೆ ಹ್ಯಾಂಗೆ ಮ್ಯಾನೇಜ್ ಮಾಡಿನೋ ಟೈಮ್, ಎಡಿಟ್, ವ್ಲಾಗ್ಸ್. ಲಿಟ್ರಲಿ ಅದು ಫುಲ್ಲು ಪ್ರೆಷರ್ದಾಗ. ಬಟ್ ಮಾಡೋದಿತ್ತು ಅಂತ ಮಾಡೀನಿ. 65 ಡೇಸ್ ಕಂಟಿನ್ಯೂ ಕನ್ಸಿಸ್ಟೆನ್ಸಿಲಿಂತ ಮಾಡಿನಂತ ಇಷ್ಟು ರಿಸಲ್ಟ್ ಸಿಗ್ಲಿತ್ತಾವ, ಇಷ್ಟು ಸಪೋರ್ಟ್. ಬರೀ ಇಲ್ಲೇ ಎಂಡಿಲ್ಲ, ರಿಯಲ್ ಚಾಲೆಂಜ್ ಇಲ್ಲಿಂದ ಸ್ಟಾರ್ಟ್ ಆಗ್ತಾವ. ಯಾಕಂದ್ರೆ ಹೆಂಗೆ ಫಾಲೋವರ್ಸ್ ಹೆಚ್ಚಿಗೆ ಆಗ್ತಾರ ಹಂಗಂಗೆ ಕಂಟೆಂಟ್ ಕೊಡ್ಬೇಕು. ನಾ ಕೊಟ್ಟಿಲ್ಲ ಅಂದ್ರೆ ನಡೆಯಲ್ಲ. ಯಾಕಂದ್ರೆ ಜರ್ನಿ ಮೇನ್ ಸ್ಟಾರ್ಟ್ ಆಗಿದ್ದು ಇದೆ. ಈಗ ಫುಲ್ ಆ್ಯಕ್ಟಿವ್ ಇರಬೇಕಾಗ್ತದೆ, ಫುಲ್ ವಿಡಿಯೋದದು ಬಿಡಬೇಕಾಗ್ತದೆ. ಯಾಕಂದ್ರೆ ಅವಾಗ ಆಡಿಯನ್ಸ್ ಕಡಿಮೆ ಇತ್ತು, ಈಗ ಆಡಿಯನ್ಸ್ ಹೆಚ್ಚಿಗೆ ಆಗ್ಲಿತ್ತದ. ಸೊ ಅವರು ಕಂಟೆಂಟ್ ನೋಡೋ ಸಲಕ್ಕೆ ಫಾಲೋ ಮಾಡಿರ್ತಾರೆ. ಸೊ ಕಂಟೆಂಟ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅವ್ರು ಆಬ್ವಿಯಸ್ಲಿ. ಸೊ ನಾವು ಕೊಡಬೇಕಾಗ್ತದೆ. ಇಷ್ಟು ದಿನ ಇಷ್ಟು ಪ್ರೆಷರ್ದಾಗ ಮಾಡೀನಿ. ಬಟ್ ನಾ ಇಲ್ಲಿ ತನಕ ನಾ ಯಾರಿಗೂ ಹೇಳಿಲ್ಲ ನಾ ಎಷ್ಟು ಪ್ರೆಷರ್ದಾಗ ಇದ್ದಿದ್ದ. ಹ್ಯಾಂಗೆ ಮಾಡೀನಿ ಎಲ್ಲ ವೀಡಿಯೋ ಎಡಿಟಿಂಗ್, ವೀಡಿಯೋ ಬ್ಲಾಗ್ ಮಾಡೋಕ್ಕೆ ಹೋದ, ಟೈಮ್ ಮ್ಯಾನೇಜ್ಮೆಂಟ್, ಎಡಿಟಿಂಗ್ ಮಾಡೋದು ಇಷ್ಟು ದೊಡ್ಡದು ಟಾಸ್ಕ್ ಅದ. ಡೈಲಿ 65 ಡೇಸ್ ತನಕ ಮಾಡೀನಂದ್ರೆ ಆಬ್ವಿಯಸ್ಲಿ ರಿಸಲ್ಟ್ ಸಿಗಲೇಬೇಕಿತ್ತು. ಆ್ಯಂಡ್ ನಿಮ್ಮೆಲ್ಲರೂ ಸಪೋರ್ಟ್. ಸೊ ಇದು ಜಸ್ಟ್ ಬಿಗಿನಿಂಗ್ ಅದ. ಇನ್ನೂ ಮಾಡಮ್, ಇನ್ನಂಗೆ ಅಂಜಿಕೆ ಹೊಂಟದ, ಇನ್ನೂ ಹೆಂಗೆ ಆಗ್ತದೆ ಮುಂದೆ ಅನ್ನೋದು. ಯಾಕಂದ್ರೆ ಕಂಟೆಂಟ್ ಕೊಡೋ ಸಲಕ್ಕೆ ಓಡಾಡ್ಬೇಕಾಗ್ತದೆ. ಸೊ ನೋಡಮ್, ಎಲ್ಲ ದೇವರೇ ಇಲ್ಲಿ ತನಕ ತಂದಾನ, ಮುಂದಿನ ಹಾದಿನ ಅವನೇ ತೋರಿಸ್ತಾನೆ. ನಾ ನಿಮಗೆಲ್ಲ ಯೂಟ್ಯೂಬ್ದವ್ರಿಗೆ ಸಾರಿ ಕೇಳಬೇಕು. ಯಾಕಂದ್ರೆ ವ್ಲಾಗ್ಸೇ ಬಿಡಲಾಗಿನಿ. ಯಾಕಂದ್ರೆ ಇನ್ಸ್ಟಾಗ್ರಾಮ್ ಡೈಲಿ ವ್ಲಾಗ್ಸ್ದಾಗ ಅಲ್ಲೇ ಫುಲ್ ಪ್ರೆಷರ್ ಆಗ್ಯದ. ಇದು ಯೂಟ್ಯೂಬ್ ವ್ಲಾಗ್ ಅಂದ್ರೆ 15 ನಿಮಿಷದಿಂದ ಮಾಡ್ಬೇಕಂದ್ರೆ ಪಾಸಿಬಲೇ ಇಲ್ಲ. ಭಾಳ ಅಂದ್ರೆ ಭಾಳ. ಈಗ ನಾ ವ್ಲಾಗ್ ಎದಕ್ಕೆ ಮಾಡ್ಲತ್ತೀನಂದ್ರೆ ಕಾರ್ದಾಗ ಬಂದೆವು, ಮೋಟೋ ವ್ಲಾಗ್ ಮಾಡಲಾಗ್ಯವು. ಸೊ ಬೈಕ್ ತೊಗೊಂಡು ಬಂದ್ರೆ ಇದು ಭೀ ಮಾಡ್ತಿದ್ದಿಲ್ಲ. ನಾ ಕಾರ್ದಾಗ ಬಂದಿನಂತ ಯೂಟ್ಯೂಬ್ದಾಗ ಭಾಳ ದಿನ ಇದು ಬಿಟ್ಟಿಲ್ಲ ಅಂತ ಮಾಡ್ಲತ್ತೀನಿ ಅಷ್ಟೇ. ನಿಮಗಿದು ಗುಡಿ ತೋರಿಸ್ತೀನಿ. ಮಸ್ತ್ ನಮ್ಮ ಗೋವರ್ಧನಣ್ಣ ಇಲ್ಲಿ ಪೂಜೆ ಮಾಡ್ರ. ಗೇಟಿಗೆ ಅದಕ್ಕೆ ಪೂಜೆ ಮಾಡ್ರ ಅಂದ್ರೆ ಇಲ್ಲಿ ಏನೋ XYZ ಕೇಸ್ ನಡೆದದ. ಸೊ ಅದಕ್ಕೆ ಲಾಕ್ ಮಾಡ್ಯಾರ. ಪೂಜೆ ಅಂತೂ ಆಯಿತು. ಇಲ್ಲಿ ಒಳಗೆ 3 ಗುಫಾ ಅವಂತ. ಒಂದು ಗುಫಾ ಊರಿಂದ ಹೊರಗೆ ಹೋಗ್ತದಲ್ಲ, ಹಾಂ, ಒಂದು ಗುಫಾ ಊರಿಂದ ಹೊರಗೆ ಹೋಗ್ತಂತ, ಇನ್ನೊಂದು ಗುಫಾ ಕಾಶಿ ವಿಶ್ವನಾಥ್ ಕಡೆ ಹೋಗ್ತಂತ. ಗುಡಿ ಅಂತೂ ಭಾರಿ ಅದ, ಫುಲ್ಲು ಪೀಸ್. ಇಲ್ಲೊಂದು ಲಿಂಗ ಅದ. ಬಟ್ ಇಲ್ಲಿ ಇಷ್ಟು ಪೀಸ್ ಅದ, ಏನೂ ಸಪ್ಪಳಿಲ್ಲ. ಗಿಡದು ಗಾಳಿದು ಇಷ್ಟು ಭಾರಿ ಸೌಂಡ್ ಹೊಂಟದ. ನಮ್ಮ ಗೋವರ್ಧನಣ್ಣ ಪೂಜೆ ಮಾಡ್ಲತ್ತಿರೋ ನಾ ಹಿಂದೆ ನೋಡ್ಕೊತ ಕೂತಿದ್ದೆವು. ಯಾವ ಮುಖಣಿ ನನಗೆ ಗೊತ್ತಿಲ್ಲ, ಅಷ್ಟು ಭಾರಿ. ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್ ಹೇಳಿಲ್ಲ ನಾ. ಇಲ್ಲಿ ಏನದಂದ್ರೆ ಶ್ರೀ ಮೌನೇಶ್ವರದು ತಪಸ್ಸೆ ಮಾಡಿದ ಸ್ಥಳ ಅದು. ಇದು ಊರಿನ ಹೆಸರು ಲಿಂಗನ ಮಂಡಿ. ಅದೇನು ಪ್ಲೇಸ್ ಅದಲ್ಲ ಒಳಗೆ. ಇಲ್ಲಿ ಇನ್ನೊಂದು ಮೇನ್ ಥಿಂಗ್ ಏನಂದ್ರೆ ಇಲ್ಲಿ ಲಿಂಗನ ಮಂಡಿಲೆ ಎಲ್ಲಿ ವೆಂಕಟೇಶ್ವರ
ತಿರುಪತಿ ಹಾ ಮೌನೇಶ್ವರನ ಹುಚ್ಚರೆ ಅಲ್ಲಿ ಹೋಗ್ತೀರಿ ನಿನಗೆ ಇಲ್ಲೇ ತೋರಿಸಿ ಅಂತೇಳಿ ಇಲ್ಲೇ ಲಿಂಗನ್ ಮಂಡಿನಾಗೆ ತಿರುಪತಿ ಬಾಲಾಜಿಗೆ ಅವನಿಗೆ ಇಲ್ಲೇ ಕರ್ಸಿ ಅವ್ರಿಗೆ ಇಲ್ಲೇ ದರ್ಶನ ಕೊಟ್ಟನು ಊರನ್ ಮಂದಿದವ್ರಿಗೆ ನಡ್ಕೋತ ಅಲ್ಲಾಕ್ ಹೋಗ್ತೀರಿ ಇಲ್ಲೇ ನೀವು ತೋರಿಸಿ ಅಂತ ಅದಕ್ಕೆ ಅದು ವೆಂಕಟೇಶ್ವರ ಮೂರ್ತಿ ಪೂಜೆ ಮಾಡಿದ್ವಿ. ಓಹೋ ರೈಟ್ ಎಲ್ಲ ಇಲ್ಲೇ ಅದ ನೀವು ದರ್ಶನ ಅಲ್ಲಾಕ್ ಹೋಗ್ತೀರಿ ಅಂತ ಹೇಳಿ ವೆಂಕಟೇಶ್ವರಿಗೆ ಇದು ಹೆಂಗದ ಪೂರಾ ಮಿರಾಕಲ್ ಇದ್ದಂಗೆ ಅವು ದೇವ್ರಿಂದ ಅವಾಗ ಹಿಂಗೆ ಪವಾಡಗಳು ಇರ್ತೀವಿ. ಖರೇನೋ ಕೇಳಿದ್ರೆ ಬಿಲೀವ್ ಆಗಲ್ಲ, ಬಟ್ ಬಿಲೀವ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಇದು ನಮ್ದೆಲ್ಲ ನಮ್ಮ ದೇವರಿಂದು ನಮ್ಮ ಹಿರಿಯರ್ದೆಲ್ಲ ಇವೆಲ್ಲ ಆ್ಯಕ್ಚುಲಿ ನಮ್ಮ ಭಾರತದೊಳಗೆಲ್ಲ ಆ್ಯಕ್ಚುಲಿ ಆಗಿರ್ತಾವೆ. ಚಲೋ ಪೂಜೆನೂ ಆಯಿತು. ಇಲ್ಲಿದು ನೆಕ್ಸ್ಟ್ ಹೋಗ್ಬೇಡಮ್ ಕಲಬುರ್ಗಿಗೆ. ಚಲೋ ಈಗ ಇಲ್ಲಿದು ದರ್ಶನ ಆಯಿತು. ಈಗ ಹೊಂಟೆವು. ಹೊಸು ಆಗ್ಯಾವ, ಕರೆ ಹೇಳ್ಬೇಕಂದ್ರೆ ಹೊಸ ಆಗ್ಯಾವ. ಓಹೋ ಲೆಜೆಂಡ್ರಿ ಸೌಂಡ್ ಟೊಯೋಟೋದು. ಹೇ ರಿವರ್ಸ್ ಗೇರ್ದಾಗ ಅದ, ಹಿಂದೆ ಹೋಲತ್ತ ಲಚ್ ಬಿಟ್ಟಿನಿ, ಹಿಂದೆ ಹೋಲತ್ತ ಗಾಡಿ. हम भी प्रोफेशनल ड्राइवर है, हम भी किसी से कम नहीं. मेरा भारत महान बीच में आ रहा. ನಮ್ಮ ಗೋವರ್ಧನ ಅಣ್ಣನು ಬ್ಲಾಗ್ ಸ್ಟಾರ್ಟ್ ಮಾಡ್ಲತ್ತಾರ, ಅವ್ರಿಗೆ ಹೇಳ್ಕೊಡ್ಲತ್ತೀನಿ. ಇನ್ನೊಂದು ಥಿಂಗ್ ಏನದ ಅಂತಂತಂದ್ರೆ ಇದೇನು ಪೂರಾ ಏನು 150 ಎಕರ್ ಇದೇನು ಫುಲ್ ಏರಿಯಾ ಒಂದೇ ರಾಕ್ನಾಗ ಏನು ಕಂಪ್ಲೀಟ್ಲಿ ಅದಲ್ಲ, ಇದರಿಂದ ಮಾರ್ಬಲ್ ಅದ, ಇದು ಗ್ರಾನೈಟ್. ಎಷ್ಟು ಎಕರ್? ಪೂರಾ 150 ಎಕರ್ಸ್. ಇದು ಪೂರಾ ಏರಿಯಾ 150 ಎಕರ್ಸ್ದಾಗ ಸ್ಪ್ರೆಡ್ ಅದ. ನಾ ಏನು ಪ್ಲ್ಯಾನ್ ಮಾಡೀನಂದ್ರೆ ಸ್ವಲ್ಪ ಚಾ ಅದು ಮಾಡಮ್ಮಂತ ನಂದೆಲ್ಲ ಗ್ಯಾಸ್ ಅದು ತಂದಿದ್ದಲ್ಲ, ಸಕ್ರೆ ತಂದಿಲ್ಲ, ಚಾಪತ್ತಿ ತಂದಿಲ್ಲ, ಹಾಲು ತಂದಿಲ್ಲ, ಆ್ಯಂಡ್ ಚಾಣಿ ಭೀ ತಂದಿಲ್ಲ. ಇಲ್ಲೊಂದು ದುಕಾನ್ದಾಗ ತೊಗೊಂಡೆವು, ಬಟ್ ಅವ್ರ ಬಳಿ ಚಾಣಿ ಇದ್ದಿಲ್ಲ. ಪಾಪ ಅವ್ರು ಇಷ್ಟು ಕೈಂಡ್ ಇದ್ರು, ಅವ್ರು ಮನೆಯಿಂದ ಚಾಣಿ ಕೊಟ್ರೆ ನನಗೆ ಹೋಗೋ ಟೈಮಿಗೆ ಕೊಡೋ ಅಪ್ಪಿ ಅಂತ ಈಗ ಕೊಡಮ್ ಬರ ಅವ್ರಿಗೆ. ಮುತ್ತೇವು ಅವೇ ಇದಲ್ಲ ಅಜ್ಜಿ ಕೊಡ್ತಿ. ಧನ್ಯವಾದಮ್ಮ, ಬರ್ಲಿ. ನಂಗೆ ಫುಲ್ ಟಯರ್ಡ್ ಆಗ್ಯದ, ನಂಗೆ ನಿದ್ದೆ ಬೇಕಾಗ್ಯದ ಈಗ ಫಸ್ಟ್. ಆ್ಯಂಡ್ ಹೊಸನೂ ಆಗ್ಯಾವ. ಈಗ ಮೊದಲು ನಾಷ್ಟ ಮಾಡ್ಕೋತೇವೆ. ನಾಷ್ಟ ಮಾಡಿ ಗೋವರ್ಧನ ನಾ ಮಲ್ಕೋತೀನಿ ಈಗ. ರೈಟ್, ನಿಮ್ಮ ಕೈಯಾಗೆ ಗಾಡಿ, ನಿಮ್ಮ ಮ್ಯಾಗೆ ನಮ್ದು ಜೀವನ ಈಗ ನಿಮ್ಮ ಕೈಯಾಗ ಅದ ನೋಡ್ರಿ. ಈಗ 3 ತಾಸ್ನಾಗ ಇಲ್ಲೇ ಗುಲ್ಬರ್ಗಕ್ಕೆ ಹೋಗ್ತೀನಿ ನಿಮಗೆ. ಈಗ ಇಲ್ಕಲ್ದಾಗಿದ್ದೆವು. ನಮ್ಮ ಗೋವರ್ಧನ ಅಣ್ಣ ಇಲ್ಲಿ ಒಂದು ಸರ್ತಿ ಬ್ರೇಕ್ಫಾಸ್ಟ್ ಮಾಡಿ ಹೋಗ್ಯಾರ ಅಂತ. ಫಡ್ ಸ್ಪೆಷಲ್ ಅವ ಅಂತ ಇಲ್ಲಿ ತಿಂದು ಹೋಗಮ್ ನೋಡ್ರಿ. ಹೊಟ್ಟೆ ತುಂಬ ಬ್ರೇಕ್ಫಾಸ್ಟ್ ಆಗ್ಯದ. ಬ್ರೇಕ್ಫಾಸ್ಟ್ ಏನು ಊಟ ಆಗಿತ್ತ ಮ್ಯಾಲಿಂದ ಆಗ್ಯದ. ಇದು ಅಷ್ಟು ಟೇಸ್ಟಿ ಇತ್ತು ಫಡ್ ಅದು. ನಂಗರೆ ಮೊದಲೇ ನಿದ್ದೆ ಹೊಂಟದ. ಈಗ ಫುಲ್ಲು ಹೊಟ್ಟೆಗೆ ಬಿದ್ದದ ಕೂಳ. ಈಗರೆ ಗಾಡಿ ನಡ್ಸೋದಾಗಲ್ಲ, ಈಗ ಮಲ್ಕೋತೀನ. ಈಗ ಕಲಬುರ್ಗಿ ಬರೋಣ ಎಬ್ಬಸ್ರಿ ನಂಗೆ. ನೋಡ್ರಿ ದೇವರ ಇಪ್ಪರಿಗೆ ಹೆಂಗಾಗ್ಯದ, ಫುಲ್ಲು ರಶ್. ಬಸ್ದವ್ರೆ ಇವತ್ತೇನು ಅಮಾಶೆ ಅಲ್ಲ, ಫುಲ್ಲು ರಶ್ ಅಂದ್ರೆ ರಶ್. ಅಂಥ ರಶ್ ಒಳಗೆ ಈ ಇನೋವಾ ನೀನು ನಿದ್ದೆ ಹೊಂಟಿತ್ತಂತ ಗಾಡಿ ಅಲ್ಲಿ ಹಚ್ಚಿ ಮಲ್ಕೊಂಡಿದ. ಇಲ್ಲಿ ಸ್ವಲ್ಪ ಬ್ರೇಕ್ ತೊಗೊಂಡೇವು, ಜ್ಯೂಸ್ ಕುಡಿಸಲಕ್ಕ ಪೈನಾಪಲ್ ಜ್ಯೂಸ್ ಕುಡ್ದೆವು. ಫುಲ್ಲ ಏನಂತೀರಿ, ನಾಷ್ಟ ಆದ್ಮ್ಯಾಗ ನಿದ್ದೆ ಹೊಂಟದ. ಮತ್ತು ಹಂಗೆ ನಾರೇ ಮಲ್ಕೊಂಡಿದ್ದ. ಗೋವರ್ಧನ ಅಣ್ಣ ಭೀ ನಿದ್ದೆ ಹೊಂಟಿತ್ತು, ಅವ್ರು ಭೀ ಮಲ್ಕೊಂಡ್ರೆ ಸ್ವಲ್ಪ ಪೆಟ್ರೋಲ್ ಪಂಪ್ದಾಗ ಹಚ್ಚಿ ಮತ್ತು ನಾ ತೊಗೊಂಡೆ. ನಾನ್ ಸ್ಟಾಪ್ ಹೊಡ್ಲಿತ್ತೀನಿ. ಈಗ ಜೇವರ್ಗಿ ಇನ್ನೊಂದು 45 ಕಿಲೋಮೀಟರ್ಸ್ ಅದ, ಅಲ್ಲಿದು ಕಲಬುರ್ಗಿ. ಇನೋವಾ ಇಲ್ಲ, ನಾ ಫಸ್ಟ್ ಟೈಮ್ ನಡ್ಸೋತೀನಿ. ಹಿಂಗೆ ಅದು ಫೀಲೇ ಇಲ್ಲ, ಫಸ್ಟ್ ಟೈಮ್ ನಡ್ಸ್ಲತ್ತೀನಿ. ಹಿಂಗೆ ಅಂಜದ್ ಏನೂ ಇಲ್ಲ. ಹೆಂಗೆ ಫೀಲ್ ಆಗ್ಲತ್ತಂದ್ರೆ ನಾ ಡೈಲಿ ನಡೆಸ್ತೀನಿ, ಪ್ರಾಕ್ಟೀಸ್ ಇದ್ದರ್ಸಿತ್ತೆ. ಇದು ಅಂತಿಲ್ಲ, ನಾ ಇಲ್ಲಿ ತನಕ ಎಷ್ಟು ಗಾಡಿ ನಡ್ಸೀನಿ, ಫಸ್ಟ್ ಟೈಮ್ ನಡ್ಸೀನಿ. ಹಿಂಗೆ ಹೊಸೊಂದು ಫಸ್ಟ್ ಟೈಮ್ ನಡ್ಸ್ತೀನಿ ಅಂತ ಫೀಲೇ ಇಲ್ಲ. ಪೂರಾ ದಿನ ನಡ್ಸೋರಂಗೆ ಎಲ್ಲ ಗಾಡಿ ನಂಗೆ ಗೊತ್ತಿದ್ದರ್ಸಿಸ್ತೆ. ಅದು ಏನೋ ನಾನು ಆಟೋಮೊಬೈಲ್ಸ್ ಅಂತ ಏನು ಕಲೆಕ್ಷನ್ ಅದು ಟೊಯೋಟೋದ ಫೀಲ್ ಎದ್ರಾಗದು ಗೊತ್ತು. ಈಗ ನೋಡ್ರಿ ಸ್ಟಾರ್ಟ್ ಮಾಡೋಣ, ಸೌಂಡ್ ಮತ್ತು ಗೇರ್ ಹಂಗೆ ಅಳ್ಳಾಡ್ತದೆ. ಓಹೋ ಭಾಳ ಇಷ್ಟ ನಂಗೆ ಇದು ಸೌಂಡ್ ಸ್ಟಾರ್ಟ್ ಆಗೋದು.